ಹಲೋ, ಇವತ್ತೊಂದು ಹೊಸ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಇವತ್ತೇನು ಎಲ್ಲ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಮಾಡೋದು ಬೂದುಗುಂಬಳಕಾಯಿ ಹುಳಿ. ಬೂದುಗುಂಬಳಕಾಯಿ ಹುಳಿ ಹೇಗೆ ಮಾಡೋದು? ಮೊಸರು ಹುಳಿ. ಇದಕ್ಕೆ ಬೇಕಾದ ಸಾಮಾನು: ಕಾಯಿ ತುರಿ, ಕಡಲೆಬೇಳೆ, ಮೆಣಸು, ಜೀರಿಗೆ, ಮೆಂತ್ಯ, ಹಸಿಮೆಣಸಿನಕಾಯಿ, ಒಂದೆರಡು ಬ್ಯಾಡಿಗೆ, ಒಂದೆರಡು ಗುಂಟೂರು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು, ಎಣ್ಣೆ, ಒಗ್ಗರಣೆಗೆ ಇಷ್ಟಿದ್ರೆ ಬೂದುಗುಂಬಳಕಾಯಿ ರೆಡಿ. ಸ್ವಲ್ಪ ಎಲ್ಲ ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಬೂದುಗುಂಬಳಕಾಯಿನ ಹೆಚ್ಚಿ ಬೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಬೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಉಪ್ಪು ಹುರ್ಕೊಳ್ಳೋಣ. ನಮಗೆ ಜೀರಿಗೆ ಮೆಣಸು ಹಾಕೊಂಡಿದ್ದೀನಿ. ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ರೋಸ್ಟ್ ಆಗಬೇಕು. ಇದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು 4 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ರೆ ಹಾಕೋದಿದ್ರೆ ಅದು ಬೇಡ ಆಗಬೇಕು. ಹಾಕೊಳ್ತೀನಿ. ಮೊಸರನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದ್ಸಲ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ತೀನಿ. ರುಬ್ಬಿ ಹೋಳುಗಳೆಲ್ಲ ಒಗ್ಗರಣೆ ನೋಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದು ರುಬ್ಬಿದ ಮೇಲೆ ರುಬ್ಕೋಬೇಕು. ರುಬ್ಬಾದ್ಮೇಲೆ ಒಗ್ಗರಣೆ ನೋಡಿ ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ತೀನಿ. ಚಟಪಟ ಅಂದಿದ್ದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ಬೂದುಗುಂಬಳಕಾಯಿ ಹುಳಿ ರೆಡಿ. ಉಪ್ಪು ಹಾಕೊಂಡ್ರೆ ಉದ್ಮೇಲೆ ಉಪ್ಪು ಹಾಕ್ತೀನಿ. ಚೆನ್ನಾಗಿ ಕುದಿದ್ಮೇಲೆ ಹಾಕಬೇಕು. ಉಪ್ಪು ಹಾಕಿ ಗೋಳುಗಳೆಲ್ಲ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಈಗ ಆಗಿದೆ, ಎಲ್ಲ ಚೆನ್ನಾಗಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಬೆಂದಿದೆ. ಹೋಳೆಲ್ಲ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿ ಇದು ಅನ್ನಕ್ಕೆ ಹಾಕೊಂಡು ಬಿಸಿ ತುಪ್ಪ ಹಾಕೊಂಡು ಅನ್ನ ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ.